ಉಳಿಸಿ ಅಂತಲೂ ಹೇಳ್ತಾರೆ, ಸಂತೋಷವಾಗಿರುವಂತನೂ ಹೇಳ್ತಾರೆ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಜೀವನ. ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ಭಾಳ ಚೀಪಾಗಿದೆ ತೊಗೊಂಬಿಡೋಣ ಅಂತ ಹೋಗ್ತೀವಿ. ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ. ಕಾಸ್ಟ್ಲಿ ಮಿಸ್ಟೇಕ್ ಆಗ್ಬೋದು, ದುಡ್ಡಿನಲ್ಲೂ ಕಾಸ್ಟ್ಲಿ ಆಗ್ಬೋದು. ಅದನ್ನೆಲ್ಲ ವಿಚಾರ ಮಾಡ್ತಾ ಹೋದರೆ ಆಶ್ಚರ್ಯ ಆಗುತ್ತೆ. ಸರ್, ದುಡ್ಡು ಉಳಿಸ್ಬೇಕು, ಆದರೆ ಮರ್ಯಾದೆ ಕಳ್ಕೊಳ್ಳೋ ತರಹ ಉಳಿಸ್ಬಾರ್ದು ಅಂತ ದೊಡ್ಡವ್ರು ಹೇಳೋದು. ಆಮೇಲೆ ಇನ್ನೂ ಒಂದು ವಿಚಾರ ಇದೆ. ಏನಂತ ಹೇಳಿದರೆ, ಈ ಸಾಸುವೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ ಅಂತ ಹೇಳ್ತಾರೆ. ಅಂದ್ರೇನು, ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಸ್ವಲ್ಪ ಉದಾರವಾಗಿರಬೇಕು. ಇವಾಗ ನಮ್ಮ ಸ್ನೇಹಿತರೊಬ್ಬರಿದ್ದರು, ಮೂರ್ತಿ ಅಂತ. ಅವರು ನಮ್ಮ ಮನೆಯಿಂದ ಜಯನಗರಕ್ಕೆ ಬರಬೇಕಾದ್ರೆ ಸುಮಾರು 200 ರೂಪಾಯಿ ಆಟೋ ಚಾರ್ಜ್ ಆಗುತ್ತೆ, 24 ರೂಪಾಯಿಗೆ ಬಸ್ನಲ್ಲಿ ಹೊಟ್ಟೋಗ್ತೀನಿ ಅಂಥೇಳಿ ಬಸ್ ಹತ್ತಿದ್ರು. ಅವರು ಜಯನಗರಕ್ಕೆ ಬಂದರು, ಇಳಿದ್ಬಿಟ್ಟು ನನಗೆ ಫೋನ್ ಮಾಡಿದರು, ಜಗನ್ನಾಥ್ ತುಂಬ ರಶ್ ಇತ್ತು, ನನ್ನ ಪ್ರೋಗ್ರೆಸಿವ್ ಕನ್ನಡಕ ಬಿದ್ದೋಯ್ತು, 6,000 ರೂಪಾಯಿ ನಷ್ಟ ಆಗೋಯ್ತು ಅಂತ. ನೋಡಿ, ಇವಾಗ ಆಟೋ ಬದಲು ಬಸ್ನಲ್ಲಿ ಹೋಗಿದ್ದು ಚೀಪೇ, ಬಟ್ ಬಹಳ ರಶ್ ಇರೋ ಟೈಮ್ನಲ್ಲಿ ವಯಸ್ಸಾದವರು ಅದನ್ನು ಹತ್ತಿ ಕಡೆಗೆ 6,000 ರೂಪಾಯಿ ಕಳ್ಕೊಂಬಿಟ್ರು. ಇದೇ ರೀತಿ ಭಾಳ ನಮಗೆ ಅನುಭವಗಳಿದೆ. ಇವಾಗ ನನ್ನ ಹೆಂಡತಿಗೆ ಒಬ್ಬರು ಬಂದು ತಲೆ ತಿಂದರು, ನೋಡಮ್ಮ ಲೆಗ್ಗಿಂಗ್ ತೊಗೊಳ್ತೀಯ ನೀನು 600 ರೂಪಾಯಿಗೆ, 300 ರೂಪಾಯಿಗೆ ತುಂಬ ಒಳ್ಳೇದು ಸಿಗುತ್ತೆ, ನೀ ಯಾಕೆ ಅದನ್ನು ತೊಗೊಳ್ತೀಯ ಅಂತ. ಅವಳೇನು ಮಾಡಿದ್ಲು, ಹೋದ್ಲು, 300 ರೂಪಾಯಿದು ಲೆಗ್ಗಿಂಗ್ ತಂದುಬಿಟ್ಟು ನಂಗೆ ಹೇಳಿದ್ಲು, ನೋಡಿ 300 ರೂಪಾಯಿ ಉಳಿಸಿದ್ದೀನಿ ನಾನು ಅಂತ. ಮಾರನೇ ದಿನ ನೋಡ್ತೀನಿ, ನನ್ನ 1,500 ರೂಪಾಯಿ ಶರ್ಟು ಕಲರ್ ಆಗ್ಬಿಟ್ಟಿದೆ, ಕೆಂಪಾದವೋ, ಎಲ್ಲ ಕೆಂಪಾದವೋ, ಪಿ ಲಂಕೇಶ್ ಬರ್ದಿಯಾರಲ್ಲ ಆ ಥರ ಎಲ್ಲ ಒಟ್ಟಿಗೆ ಹಾಕಿದ್ಲು, ಒಗೆದ್ಲು. ಆ 300 ರೂಪಾಯಿದು ಸಿಕ್ಕಾಪಟ್ಟೆ ಬಣ್ಣ ಬಿಟ್ಬಿಡ್ತು. ನನ್ನ ಶರ್ಟ್ ಎಲ್ಲ ಬರೀ ಕೆಂಪಾಗೋಯ್ತು. ಬಿಳಿ ಶರ್ಟ್ ಕೆಂಪಾದ್ಮೇಲೆ ಹಾಕ್ಕೊಳಕ್ಕೂ ಆಗಲಿಲ್ಲ. ಅದರಿಂದ 300 ರೂಪಾಯಿ ಉಳಿಸಿದ್ಲು, 1,500 ರೂಪಾಯಿ ಹೋಯ್ತು. ಈ ಥರ ಯಾವುದೇ ಒಂದು ವಿಚಾರ ಆಗಲಿ, ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು, ಅದಕ್ಕೆ ಏನು ಕ್ವಾಲಿಟಿ ಇರಬೇಕು, ಅದನ್ನು ಉಳಿಸ್ಕೊಳ್ಳದೆ ಹೋದರೆ ಭಾರಿ ಪ್ರಾಬ್ಲಮ್ ಆಗುತ್ತೆ.